ಬೆಂಬಲ ಬೆಲೆ ವಿಸ್ತರಣೆ ಮಾಡಲೇಬೇಕು. ಪ್ರಮುಖ ಭಾಗವಾಗಿ ಕೂಡ ನಮಗೆ ಆಶ್ವಾಸನೆ ನೀಡಿದ್ರು, ನಿಮಗೆ ಸೋಮವಾರದಿಂದ ಆಗುತ್ತೆ ಅಂತ ಹೇಳಿ ಒಂದು ಆಶ್ವಾಸನೆ ಬಂದಿತ್ತು. ಮತ್ತೆ ಅದು ಕೂಡ ಇದುವರೆಗೂ ನಮಗೆ ಈಡೇರಲಿಲ್ಲ. ಈ ಘೋಷಣೆ ಆಗಬೇಕಾಗಿದ್ರೆ ಕನಿಷ್ಠ ನಮಗೆ 50 ಲಕ್ಷ ಮೆಟ್ರಿಕ್ ಟನ್ಗೆ ಆಗ್ಬೇಕಾಗಿತ್ತು. ಇವತ್ತು ನಿರಂತರವಾಗಿ ಈ ಒಂದು ಬೆಂಬಲ ಬೆಲೆಯ ರಿಜಿಸ್ಟ್ರೇಷನ್ ಅನ್ನ ಮುಂದುವರಿಸಬೇಕು. ನೀವು ಮಾವು ಬೆಳೆಗಾರರ ಪರವಾಗಿ ಈ ದಿನವೇ ಕೇಂದ್ರ ರಾಜ್ಯ ಸರ್ಕಾರಗಳ ಜೊತೆ ಮಾತಾಡಿ ಬೆಂಬಲ ಬೆಲೆಯನ್ನ ಮುಂದುವರಿಸಬೇಕು. ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಪಡಿಸಿಕೊಂಡು ಸರ್ಕಾರಗಳು ನಮ್ಮ ಹೋರಾಟದ ಹಕ್ಕನ್ನ ಕಸಿದುಕೊಳ್ತಾ ಇದ್ದಾರೆ. ಏನು ಸರಿಸುಮಾರು 2 ತಿಂಗಳಿಂದ ಕೂಡ ನಮ್ಮ ಮಾವು ಬೆಳೆಗಾರರು ತುಂಬಾ ಕಷ್ಟದಲ್ಲಿದ್ದರು. ಅದರ ಕಷ್ಟವನ್ನು ಹತ್ತಿರದಿಂದ ನೋಡುವಂತಹ ನಮ್ಮ ಜಿಲ್ಲಾಧ್ಯಕ್ಷರ ಜೊತೆಗೂಡಿ ಕೂಡ ನಾವು ಅನೇಕ ಹೋರಾಟಗಳನ್ನು ಮಾಡಿ ಮತ್ತು ಮನವಿಯನ್ನು ಮಾಡಿ ಕೂಡ ಸರಿಸುಮಾರು 1 ತಿಂಗಳ ಕಾಲ ಕೂಡ ನಾವು ತುಂಬಾ ಹೋರಾಟ ಮಾಡಿದ್ವಿ. ಅದರ ಫಲವಾಗಿ ಕಳೆದ ತಿಂಗಳು ಜೂನ್ 26ನೇ ತಾರೀಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ 2 ಸರ್ಕಾರಗಳು ಸೇರಿಕೊಂಡು ಒಂದು ಟನ್ನಿಗೆ 4,370 ರೂಪಾಯಿ ಅಂತೇಳಿ ಒಂದು ಯೋಜನೆಯನ್ನು ರೂಪಿಸಿ PDPS ಸ್ಕೀಮ್ ಅಲ್ಲಿ ನಮಗೆ ಒಂದು ಬೆಂಬಲ ಬೆಲೆ ನೀಡ್ತೀವಿ ಅಂತ ಹೇಳಿದ್ರು. ಅದರ ಭಾಗವಾಗಿ ಕೂಡ ಜೂನ್ 26ನೇ ತಾರೀಕಿಂದ ಹಿಡಿದು 30 ದಿನಗಳ ಕಾಲ ನಮಗೆ ಅವಕಾಶ ಸಿಗುತ್ತೆ ಅಂತ ಅವರೇ ನಮಗೆ ಮಾಹಿತಿ ತಿಳಿಸಿದ್ರು. ಅದರ ಭಾಗವಾಗಿ ಕೂಡ ಬರೀ 3 ದಿವಸಕ್ಕೆ ಅಂದ್ರೆ ಶನಿವಾರ ಸ್ಟಾರ್ಟ್ ಮಾಡಿದ್ರು, ಸೋಮವಾರಕ್ಕೆಲ್ಲ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿಬಿಟ್ರು. ಮತ್ತೆ ಕೆಳದಕ್ಕೋಸ್ಕರ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳಿ ನಮಗೆ ಯಾವುದೇ ರೀತಿಯಂತಹ ಒಂದು ಸಕಾರಾತ್ಮಕ ಒಂದು ಉತ್ತರ ನಮ್ಗೆ ಸಿಗ್ಲಿಲ್ಲ. ಆದ ಕಾರಣಕ್ಕಾಗಿ ಕೂಡ ಕಳೆದ 3 ದಿವಸಗಳ ಮುಂಚೆ ಕೂಡ ನಾವು ಒಂದು ಹೈವೇ ತಡೆ ಮಾಡ್ಬೇಕಂತ ಹೇಳಿದ್ವಿ. ಅವತ್ತು ಕೂಡ ನಮ್ಮನ್ನು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರನ್ನು ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂತಹ ನವೀನ್ ಅವರನ್ನು ಮತ್ತೆ ನಮ್ಮ ಫರೂಕ್ ಅವರನ್ನು ಇವರೆಲ್ಲರನ್ನು ಕೂಡ ಮುಂಜಾಗ್ರತಾ ಕ್ರಮವಾಗಿ ಕೂಡ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ರು. ಅದರ ಭಾಗವಾಗಿ ಕೂಡ ನಮ್ಮ ರೈತರು ಕೂಡ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅದರ ಪ್ರಮುಖ ಭಾಗವಾಗಿ ಕೂಡ ನಮಗೆ ಆಶ್ವಾಸನೆ ನೀಡಿದ್ರು, ನಿಮಗೆ ಸೋಮವಾರದಿಂದ ಆಗುತ್ತೆ ಅಂತ ಹೇಳಿ ಒಂದು ಆಶ್ವಾಸನೆ ಬಂದಿತ್ತು. ಮತ್ತೆ ಅದು ಕೂಡ ಇದುವರೆಗೂ ನಮಗೆ ಈಡೇರಲಿಲ್ಲ. ಆದ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರ ನಮ್ಮ KGF ತಾಲೂಕು ಮತ್ತು ಮುಳಬಾಗಲ್ ತಾಲೂಕು ಎಲ್ಲ ನಮ್ಮ ಸಮಸ್ತ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಪರವಾಗಿ ಕೂಡ ಇವತ್ತು ನಮಗೆ ರಿಜಿಸ್ಟ್ರೇಷನ್ ಓಪನ್ ಮಾಡಿಸಬೇಕು. ಮತ್ತೆ ಈ ರೀತಿಯಂತಹ ಒಂದು ವಂಚನೆ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಸರ್ಕಾರ ಈ ರೀತಿ ವಂಚನೆ ಮಾಡ್ತಾ ಇದ್ರೆ ಯಾವ ರೀತಿಯಾಗಿ ನಾವು ರೈತರು ಬದುಕಕ್ಕಾಗತ್ತೆ ನೋಡಿ. ಈ ರೀತಿ ಏಮರಿಸುವಂತಹ ಕೆಲಸ ಮಾಡಬಾರ್ದು. ಇಂತಹ ಕೆಲಸ ಆಗ್ತಾ ಇದ್ರೆ ಕೂಡ ನಮ್ಮ ಸ್ಥಳೀಯ ಮಟ್ಟದಲ್ಲಿರುವಂತಹ ಜನಪ್ರತಿನಿಧಿಗಳು ಯಾರೇ ಆಗಿರ್ಬೋದು, ಯಾರು ಕೂಡ ನಮ್ಮ ಬಗ್ಗೆ ಇಚ್ಛಾಶಕ್ತಿಯನ್ನು ತೋರಿಸ್ತಾ ಇಲ್ಲ. ಆದ ಕಾರಣಕ್ಕಾಗಿ ಕೂಡ ಇವತ್ತು ನಾವು ಮೊಟ್ಟ ಮೊದಲನೇದಾಗಿ ಕೂಡ ನಾವು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಯಾರಿದ್ದಾರೆ, ಶಾಸಕರಾಗಿರ್ಬೋದು ಮತ್ತೆ ಸಂಸದರಾಗಿರ್ಬೋದು, ಅವರ ವಿರುದ್ಧವಾಗಿ ಮತ್ತು ನಮ್ಮ ಸರ್ಕಾರ ವಿರುದ್ಧವಾಗಿ ಕೂಡ ಇವತ್ತಿನ ದಿವಸ ನಾವು ತುಂಬಾ ನೊಂದಿದ್ದೀವಿ. ನಾವು ರೈತರು ಇವತ್ತಿನ ದಿವಸ ಒಂದು ಆತ್ಮಹತ್ಯೆ ಮಾಡುವ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೀವಿ. ಅದರ ಜೊತೆಯಾಗಿ ಕೂಡ ನಾವು ನಮ್ಮ ಹತ್ರ ಒಂದು ಆಟ ಆಡ್ತಾ ಇದ್ರೆ, ಆದ ಕಾರಣಕ್ಕಾಗಿ ಈ ರೀತಿ ಮಾಡಬಾರ್ದು. ಮುಂದಿನ ದಿವಸಗಳಲ್ಲಿ ಈ ರೀತಿ ಮಾಡ್ತಾ ಇದ್ರೆ ಉಗ್ರವಾದಂತಹ ಹೋರಾಟ ಮಾಡೋದಕ್ಕೆ ಯಾವತ್ತೂ ನಾವು ಹಿಂದೆ ಸರಿಯಿಲ್ಲ ಅಂತ ಹೇಳಿ ಇವತ್ತು ಒಂದು ಎಚ್ಚರಿಕೆಯನ್ನ ನಮ್ಮ ಸಮಸ್ತ ಕೋಲಾರ ಜಿಲ್ಲೆ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರಾದಂತಹ ಚಿನ್ನಪ್ಪ ಅವರ ಮೂಲಕ ಎಲ್ಲರೂ ಕೂಡ ಅವರ ಬೆಂಬಲ ಕೊಟ್ಟು ಮುಂದಿನ ದಿವಸಗಳಲ್ಲಿ ಒಂದು ಎಚ್ಚರಿಕೆ ಗಂಟೆಯನ್ನು ಇವತ್ತು ದಿವಸ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಕೋಲಾರ ಜಿಲ್ಲೆಗೆ ಬೆಂಬಲ ಬೆಲೆ ಮಾವು ಬೆಳೆಗಾರರಿಗೆ ಘೋಷಣೆ ಮಾಡಬೇಕು ಅಂತೇಳಿ ನಾವು ಹೋರಾಟಗಳು ಮಾಡಿದ ಪ್ರತಿಫಲವಾಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇತರೆ ತೋಟಗಾರಿಕಾ ಅಧಿಕಾರಿಗಳು ಪ್ರಯತ್ನ ಮಾಡಿದ ಪ್ರತಿಫಲವಾಗಿ ನಮ್ಮ ಜಿಲ್ಲೆಗೆ ಬೆಂಬಲ ಬೆಲೆ ಘೋಷಣೆ ಆಗಿದೆ. ನಾವು ಕೇಳಿದ್ದು 5 ಲಕ್ಷ ಮೆಟ್ರಿಕ್ ಟನ್ಗೆ ಬೆಂಬಲ ಬೆಲೆ ಘೋಷಣೆ ಆಗ್ಬೇಕು ಅಂತೇಳಿ, 1 ಟನ್ಗೆ 10,000 ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತೇಳಿ ಕೇಳಿದ್ವಿ. ಆದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಸೇರಿ 1,30,000 ಮೆಟ್ರಿಕ್ ಟನ್ಗೆ ಮಾತ್ರ ಅವರು ಆದೇಶ ಮಾಡಿದ್ದಾರೆ. 1 ಟನ್ಗೆ 4,370 ರೂಪಾಯಿ ಮಾತ್ರ ಆದೇಶ ಮಾಡಿದ್ದಾರೆ. ಇದು ಸಾಕಾಗಲ್ಲ. ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಾವು ಬೆಳೆಗಾರ ಎಲ್ಲರ ಪರವಾಗಿ ಈ ಘೋಷಣೆ ಆಗಬೇಕಾಗಿದ್ರೆ ಕನಿಷ್ಠ ನಮಗೆ 50 ಲಕ್ಷ ಮೆಟ್ರಿಕ್ ಟನ್ಗೆ ಆಗ್ಬೇಕಾಗಿತ್ತು. ಈಗ ನಮ್ಗೆ ಆಗಿರ್ತಕ್ಕಂಥದ್ದು 1,30,000 ಮೆಟ್ರಿಕ್ ಟನ್ ಮಾತ್ರ. ಈಗಲೂ ಕೂಡ ನಾವು ಹೇಳ್ತಾ ಇದ್ದೀವಿ, ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ಕೂಡ 40% ರೈತರು ಈ ಒಂದು ಬೆಂಬಲ ಬೆಲೆಯಿಂದ ವಂಚಿತರಾಗಿದ್ದಾರೆ. ಅವರಿಗೆ FID ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಅವರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರು ಕೊಟ್ಟಿರ್ತಕ್ಕಂಥ ಆದೇಶ ಬರೀ 3 ದಿನದಲ್ಲಿ ಪ್ರಕ್ರಿಯೆಯನ್ನ ಮುಗಿಸಿ ನಿಲ್ಲಿಸಿದ್ದಾರೆ. ಹಾಗಾಗಿ ಇವತ್ತು ನಾವು ಆ ಎಲ್ಲಾ ಮಾವು ಬೆಳೆಗಾರರಿಗೂ ರಿಜಿಸ್ಟ್ರೇಷನ್ ಮತ್ತು FID ಅನ್ನ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಮುಂದುವರಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಆಮೇಲೆ ಬೆಂಬಲ ಬೆಲೆ ಏನು ಘೋಷಣೆ ಮಾಡಿದ್ದಾರೆ ಅದು 4,000
370 ರೂಪಾಯಿ ಸಾಕಾಗಲ್ಲ, 10,000 ರೂಪಾಯಿಗೆ ನೀವು ಹೆಚ್ಚಿಸಬೇಕು ಅಂತ ಹೇಳಿ ನಾವು ಮಾತಾಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖ ಪಾತ್ರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಶಾಸಕರುಗಳು ಮತ್ತು ಎಂಪಿಗಳು ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿತ್ತು. ಇವ್ರು ಯಾರು ಕೂಡ ಮಾವು ಬೆಳೆಗಾರರ ಪರವಾಗಿ ನಿಂತಿಲ್ಲ. ಹಾಗಾಗಿ ನಾವು ಇವತ್ತು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದೀವಿ, ನೀವು ಮಾವು ಬೆಳೆಗಾರರ ಪರವಾಗಿ ಈ ದಿನವೇ ಕೇಂದ್ರ ರಾಜ್ಯ ಸರ್ಕಾರಗಳ ಜೊತೆ ಮಾತಾಡಿ ಬೆಂಬಲ ಬೆಲೆಯನ್ನ ಮುಂದುವರಿಸಬೇಕು, FID ಮತ್ತು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಮುಂದುವರಿಸಬೇಕು. ಇಲ್ಲ ನಿಮಗೆ ಯೋಗ್ಯತೆ ಇಲ್ಲ ಅಂತ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗಳಲ್ಲಿ ಕೂರಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಇವತ್ತು ನಿರಂತರವಾಗಿ ಈ ಒಂದು ಬೆಂಬಲ ಬೆಲೆಯ ರಿಜಿಸ್ಟ್ರೇಷನ್ ಅನ್ನ ಮುಂದುವರಿಸಬೇಕು, ಅದನ್ನ ಪ್ರಾರಂಭ ಮಾಡಿಸಬೇಕು ಅಂತೇಳಿ 15 ದಿನಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಮತ್ತು ತೋಟಗಾರಿಕಾ ಎಲ್ಲ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಿದ್ರು ಸಹ ಈ ರಿಜಿಸ್ಟ್ರೇಷನ್ ಅನ್ನ ಪ್ರಾರಂಭಗೊಳಿಸುವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ ಅಧಿಕಾರಿ ವರ್ಗ. ಆದ್ದರಿಂದ ಇಲ್ಲಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತಿದೆ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಈ ಭಾಗದ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳ ವಿರುದ್ಧ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮನ್ನ ದಿಕ್ಕಾಪಾಲು ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಪಡಿಸಿಕೊಂಡು ಸರ್ಕಾರಗಳು ನಮ್ಮ ಹೋರಾಟದ ಹಕ್ಕನ್ನ ಕಸಿದುಕೊಳ್ತಾ ಇದ್ದಾರೆ. ಇದು ಮುಂದುವರಿಯಕ್ಕೆ ಬಿಡಲ್ಲ. ಹೋರಾಟಗಳನ್ನ ನಮ್ಮಿಂದ ಕಸಿದುಕೊಳ್ಳಲು ಸರ್ಕಾರಗಳಿಗೆ ಸಾಧ್ಯವಿಲ್ಲ. ನಮ್ಮ ಹೋರಾಟಗಳು ಉಗ್ರ ರೀತಿಯ ಹೋರಾಟಗಳನ್ನ ಸರ್ಕಾರಗಳು ಕಾಣಬೇಕಾಗುತ್ತೆ. ಇದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ರಿಜಿಸ್ಟ್ರೇಷನ್ ಅನ್ನ ಮುಂದುವರಿಸಬೇಕು, ರಿಜಿಸ್ಟ್ರೇಷನ್ ಅನ್ನ ಈ ದಿನವೇ ಪ್ರಾರಂಭಗೊಳಿಸಬೇಕು. ಇಲ್ಲದಿದ್ದರೆ ಇವತ್ತು ನಾವು ಇಲ್ಲಿಂದ ಹೋರಾಟದಿಂದ ಎದ್ದೇಳೋದೇ ಇಲ್ಲ. ಇಲ್ಲಿ ನಿರಂತರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲೂ ನಮಗೆ ಬೆಂಬಲ ಸಿಗದೇ ಇದ್ದಂತ ಪರಿಸ್ಥಿತಿಯಲ್ಲಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಹೋರಾಟಗಾರರ ಸ್ವಂತಕ್ಕೆ ಇಲ್ಲೇನು ಹೋರಾಟ ಮಾಡ್ತಾ ಇಲ್ಲ. ಇವತ್ತು ಮಾವು ಬೆಳೆಗಾರರು ತುಂಬಾ ತೀವ್ರವಾದ ಸಂಕಷ್ಟದಲ್ಲಿದ್ದಾರೆ. ಈ ಬೆಂಬಲ ಬೆಲೆಯನ್ನು ಕೊಟ್ಟು ಕಸಿದುಕೊಂಡಿದ್ದೀರಾ. ಈ ರಿಜಿಸ್ಟ್ರೇಷನ್ ಅನ್ನ ದಯವಿಟ್ಟು ಪ್ರಾರಂಭಗೊಳಿಸಬೇಕು. ಆ ಪ್ರಾರಂಭಗೊಳಿಸುವ ನಿಟ್ಟಿನಲ್ಲಿ ಈ ಜನಪ್ರತಿನಿಧಿಗಳು ಕೂಡ ಕೆಲಸ ಮಾಡಬೇಕು. ಇಲ್ಲದಿದ್ದಲ್ಲಿ ನಿಮ್ಮ ಮನೆಗಳ ಮುಂದೆ ಧರಣಿಯನ್ನ ನಾಳೆಯಿಂದ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.